ಸಾಫ್ಟಾಗಿ ಬಾಯಲ್ಲಿಟ್ಟರೆ ಕರಗುವಂಥ ಈ ಮ್ಯಾಂಗೋ ಕೇಸರಿ ಬಾತ್ ಸಂಜೆ ತನಕನೂ ಗಟ್ಟಿಯಾಗಿದೆ. ಅದೇ ರೀತಿ ಇರಬೇಕಂದ್ರೆ ನೀವು ಮಾಡುವ ವಿಧಾನ ಪರ್ಫೆಕ್ಟಾಗಿರಬೇಕು. ಇಲ್ಲ ಅಂದರೆ ಉಪ್ಪಿಟ್ಟು ಥರ ಗಟ್ಟಿಯಾಗಿ ಸ್ಪೂನ್ ಇಲ್ಲದೇ ಉಂಡೆ ಮಾಡ್ಕೊಂಡು ತಿನ್ಬೋದು. ಹಾಗೆ ಆಗಬಾರ್ದು ಅಂತ ಇದ್ದರೆ ಈ ವಿಡಿಯೋ ಪೂರ್ತಿ ನೋಡಿ ಟಿಪ್ಸ್ ಆ್ಯಂಡ್ ಮೆಥಡ್ ಕರೆಕ್ಟಾಗಿ ನಾನು ಹೇಳಿಕೊಡ್ತೇನೆ. ಇದಕ್ಕೆ ನಾನು ಈ ರೀತಿ ಮ್ಯಾಂಗೋ ತಗೊಂಡಿದ್ದೇನೆ, ಅದನ್ನು ಪೇಸ್ಟ್ ಮಾಡಿದ್ದೇನೆ. ಸ್ವಲ್ಪ ತುಂಬಾ ಸ್ವೀಟ್ ಇದೆ ಈ ಮ್ಯಾಂಗೋ. ಇನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಅದಕ್ಕೇ ಹಾಕ್ತೇನೆ. ನಂತರ ಏನೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. 1 ಕಪ್ ಬಾಂಬೆ ರವೆ, ಕ್ಯಾಶು, 3/4 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಯಾಕೆಂದರೆ ಸ್ವೀಟ್ ಇದೆ ಅಂತ ನಾನು ಸಕ್ಕರೆ ಸ್ವಲ್ಪ ಕಡಿಮೆ ತಗೊಂಡೆ, ಮತ್ತೆ ನೋಡಿಕೊಂಡು ಹಾಕ್ತೇನೆ ನಾನು. ಇದಕ್ಕೆ 3 ಕಪ್ಪಷ್ಟು ಸೇಮ್ ಅಳತೆಯಲ್ಲಿ 3 ಕಪ್ಪಷ್ಟು ನೀರು, ಬಿಸಿ ನೀರು ತಗೊಂಡಿದ್ದೇನೆ. 3/4 ಕಪ್ಪಷ್ಟು ಗೀಯಲ್ಲಿ ಸ್ವಲ್ಪ ಹಾಕಿಬಿಟ್ಟು ಕ್ಯಾಶು ಫ್ರೈ ಮಾಡ್ತೇನೆ. ನಂತರ ರವೆಯನ್ನು ಕೂಡ ಸರಿಯಾಗಿ ಹುರಿತೇನೆ. ರವೆ ಹುರಿಯುವಾಗ ವೈಟ್ ಇದ್ದದ್ದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡಿ. ಕಲರ್ ಚೇಂಜ್ ಆಗಿ ಕೈಯಲ್ಲಿ ಮುಟ್ಟುವಾಗ ಕ್ರಿಸ್ಪಿ ಥರ ಆಗುತ್ತೆ, ಅಲ್ಲಿ ತನಕ ನಾವು ಹುರಿಬೇಕು ಅದನ್ನು. ನಂತರ ಬಿಸಿ ನೀರನ್ನು ಹಾಕ್ತಾ ಇದ್ದೇನೆ ನೋಡಿ. ನಾನು ಹಾಕುವಾಗ ಒಂಚೂರು ಗಂಟು ಬರಲ್ಲ, ಆ ರೀತಿ ಹಾಕ್ತೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ಈ ರೀತಿ ಮಿಕ್ಸ್ ಮಾಡಿ. ಇವಾಗ ಈ ಸ್ಟೇಜಲ್ಲಿ ಇರುವಾಗಲೇ ನಾವು ಮ್ಯಾಂಗೋ ಪೇಸ್ಟ್ ಅಥವಾ ಪಲ್ಪನ್ನು ನಾವು ಅದಕ್ಕೆ ಆ್ಯಡ್ ಮಾಡಬೇಕು. ಈ ರೀತಿ ಮಿಕ್ಸ್ ಮಾಡುವಾಗ ಒಂದು ಚೂರು ನಮಗೆ ಲಮ್ಸ್ ಬರಲ್ಲ ನೋಡಿ, ಗಟ್ಟಿ ಗಟ್ಟಿ ಆಗಲ್ಲ. ಹಾಗೆ ಇರುವಾಗಲೇ ನೀವು ಮ್ಯಾಂಗೋ ಪೇಸ್ಟನ್ನು ಮಿಕ್ಸ್ ಮಾಡಬೇಕು. ನಾನು ಲಾಸ್ಟ್ ಇಯರ್ ಕೂಡ ಈ ಥರನೇ ಒಂದು ವಿಡಿಯೋ ಮಾಡಿದ್ದೇನೆ ಮ್ಯಾಂಗೋ ಶೀರದು, ಅದನ್ನು ಕೂಡ ನೀವು ನೋಡ್ಬೋದು. ಇಲ್ಲಿ 3/4 ಕಪ್ಪಷ್ಟು ನಾನು ಸಕ್ಕರೆಯನ್ನು ಕೂಡ ಹಾಕ್ತಾ ಇದ್ದೇನೆ. ಸಕ್ಕರೆ ನಾನು ಇಲ್ಲಿ ಮೆಲ್ಟ್ ಆಗ್ತಾ ಇರುವಾಗ ನಾನು ಅದರ ಟೇಸ್ಟ್ ಕೂಡ ನೋಡ್ತೇನೆ. ಯಾಕೆಂದರೆ ಪೂರಿಗೆಲ್ಲ ಸ್ವಲ್ಪ ಸ್ವೀಟ್ ಬೇಕು, ಖಾಲಿ ತಿನ್ನೋದಾದರೆ ಇದು ಪರ್ಫೆಕ್ಟ್ ಇತ್ತು. ಸೊ ನಾನು ನೋಡುವಾಗ ಸ್ವಲ್ಪ ಕಡಿಮೆ ಆಯಿತು. ತಿರ್ಗಾ ನಾನು 1/4 ಕಪ್ ಹಾಕಿದ್ದೇನೆ. ಟೋಟಲ್ 1 ಕಪ್ಪಷ್ಟು ಶುಗರ್ ಬೇಕಿತ್ತು ಇದಕ್ಕೆ. 1 ಕಪ್ಪೇ ಹಾಕಿದ್ದೇನೆ ನಾನು, ಪೂರಿ ಜೊತೆ ಸ್ವಲ್ಪ ಲೈಟ್ ಸ್ವೀಟ್ ಬೇಡ ಅಂತ. ಇಲ್ಲಿ ಟೇಸ್ಟಿಗೋಸ್ಕರ ನಾನು 1 ಚಿಟಿಕೆಯಷ್ಟು ಉಪ್ಪು ಹಾಕಿದ್ದೇನೆ. ನೀವು ಕೂಡ ಅದು ಉಪ್ಪು ಹಾಕಿ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಒಂದು ಟಿಪ್ಸ್ ಏನಂದರೆ, ಗೀಯನ್ನು ಒಂದೇ ಸಲಕ್ಕೆ ಹಾಕೋದಲ್ಲ ನಾವು, ಸ್ವಲ್ಪ ಸ್ವಲ್ಪನೇ ಗಟ್ಟಿ ಆಗ್ತಾ ಬರುವಾಗ ನಾವು ಗೀಯನ್ನು ಹಾಕಬೇಕು ನೋಡಿ. ಇವಾಗ ಸ್ವಲ್ಪ ಹಾಕಿದೆ, ಸ್ವಲ್ಪನೇ ಹಾಕುವಾಗ ಅದು ಎಳ್ಕೊಳ್ಳುತ್ತೆ. ಕರೆಕ್ಟಾಗಿ ನೋಡಿ ಯಾವ ಹದದಲ್ಲಿ ಮಾಡ್ತೇನೆ ಅಂತ. ಈ ರೀತಿ ಮಾಡುವಾಗ ಅದು ಶೀರಕ್ಕೆ ಒಂದು ಶೈನಿಂಗ್ ಬರುತ್ತೆ ಮತ್ತು ಸ್ಮೂತಾಗಿ ಸಂಜೆ ತನಕನೂ ಗಟ್ಟಿಯಾಗಲ್ಲ. ನೀವು ಇಟ್ಟು ಬೇಕಾದರೆ ನೋಡಿ ಸಂಜೆ ತನಕನೂ ಗಟ್ಟಿಯಾಗಲ್ಲ. ಆದರೆ ಹದ ಮಾತ್ರ ನೀವು ಗ್ಯಾಸ್ ಆಫ್ ಮಾಡುವಾಗ ಯಾವ ರೀತಿ ಇರಬೇಕು ಅಂತ ನೋಡಿ. ನೀವು ಅದೇ ಹದದಲ್ಲಿರುವಾಗ ಗ್ಯಾಸ್ ಆಫ್ ಮಾಡಬೇಕು. ತುಂಬ ಗಟ್ಟಿ ಮಾಡಿ ನೀವು ಗ್ಯಾಸ್ ಆಫ್ ಮಾಡಿದರೆ ಅರ್ಧ ಗಂಟೆಯಲ್ಲಿ ತಿರ್ಗಾ ಅದು ಗಟ್ಟಿ ಆಗುತ್ತೆ ಮತ್ತು ನಿಮಗೆ ಉಪ್ಪಿಟ್ಟು ಥರನೇ ಆಗುತ್ತೆ, ಚೆನ್ನಾಗಾಗಲ್ಲ ನೋಡಿ. ಇವಾಗ ಇಲೈಚಿ ಪೌಡರ್ ಕೂಡ ಹಾಕ್ತಾ ಇದ್ದೇನೆ ಮತ್ತು ಫ್ರೈ ಮಾಡಿದ ಕ್ಯಾಶುವನ್ನು ಕೂಡ ಹಾಕಿಬಿಟ್ಟು ಗ್ಯಾಸ್ ಆಫ್ ಮಾಡ್ತೇನೆ. ಇದೇ ಹದ ಇರುವಾಗ ನಾನು ಗ್ಯಾಸ್ ಆಫ್ ಮಾಡ್ತೇನೆ. ಮುಚ್ಚಳ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಹಾಗೇನೆ ಇಡಿ. ಮತ್ತು ನೀವು ಯಾವಾಗ ಸರ್ವ್ ಮಾಡ್ತೀರಾ ನೋಡಿ ಆವಾಗ ಓಪನ್ ಮಾಡಿ ನೋಡಿ. ನಾನಿವಾಗ ನಿಮಗೆ ತೋರಿಸ್ತೇನೆ. ನಾನು ತಿನ್ನುವಾಗ ಒಂದು ಅರ್ಧ ಗಂಟೆ ಆಗಿದೆ, ತೆಗೆದು ಅರ್ಧ ಗಂಟೆ ಜಾಸ್ತಿನೇ ಆಗಿದೆ ನೋಡಿ. ಇವಾಗ ಹೇಗಾಗಿದೆ ಅಂತ, ಜಾಸ್ತಿ ಗಟ್ಟಿಯಾಗಿಲ್ಲ, ಅದೇ ರೀತಿ ಇದೆ. ಬಾಯಲ್ಲಿ ಇಟ್ಟರೆ ಉಂಟಲ್ಲ ಕರಗ್ತದೆ, ಆ ರೀತಿ ಉಂಟು, ತುಂಬಾ ಸಾಫ್ಟಾಗಿ. ಇದೇ ರೀತಿ ನೀವು ಬರಬೇಕಂದ್ರೆ ಈ ಪರ್ಫೆಕ್ಟ್ ವಿಧಾನವನ್ನು ನೀವು ಫಾಲೋ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.